ನಮಸ್ಕಾರ ಸ್ನೇಹಿತರೆ, MHRD ಯುಡೈಸ್ ಪ್ಲಸ್ನಲ್ಲಿ 2026-27ನೇ ಸಾಲಿನ ಆ್ಯಕ್ಟಿವಿಟೀಸ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಆಪ್ಷನ್ ಈಗ ಅವೈಲೇಬಲ್ ಇದೆ. ಮೊದಲಿಗೆ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಸ್ಟೂಡೆಂಟನ್ನು ನಾವು ಯಾವ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಪ್ರಮೋಷನ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಅದಕ್ಕಾಗಿ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ವೆಬ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಆ್ಯಪನ್ನು ಓಪನ್ ಮಾಡಿದ್ದೇನೆ. ಸರ್ಚ್ ಬಾರ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಳ್ಳಿ, ಸರ್ಚನ್ನು ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ udais+.gov.in ಯುಡೈಸ್ ಪ್ಲಸ್ ಮೊದಲೇ ಒಂದು ವೆಬ್ ಲಿಂಕ್ ಅಥವಾ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟ್ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್, ಸೆಲೆಕ್ಟ್ ಸ್ಟೇಟ್ ಅದರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ನಂತರ ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬರ್ತಕ್ಕಂಥ ಲಾಗಿನ್ಗಳಲ್ಲಿ ಸ್ಟೂಡೆಂಟ್ ಮಾಡಲ್ ಮುಂದೆ ಲಾಗಿನ್ ಆರೆಂಜ್ ಕಲರ್ ಬಟನ್ ಇದೆ, ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೈನ್ ಇನ್ ಪೇಜ್ ಬರ್ತದೆ, ಅಂದರೆ ಲಾಗಿನ್ ಪೇಜ್ ಬರ್ತದೆ. ಲಾಗಿನ್ ಆಗಬೇಕಾದ್ರೆ ನೀವು ಇಲ್ಲಿ ಎಂಟರ್ ಯೂಸರ್ ನೇಮ್ನಲ್ಲಿ ನಿಮ್ಮ ಸ್ಕೂಲ್ನ ಯುಡೈಸ್ ಸಂಖ್ಯೆಯನ್ನು ಫಿಲ್ ಮಾಡಿ, ಅದೇ ನಿಮ್ಮ ಯುಡೈಸ್ ಪ್ಲಸ್ನ ಒಂದು ಯೂಸರ್ ID ಆಗಿರುತ್ತದೆ. ನಂತರ ಪಾಸ್ವರ್ಡ್ನಲ್ಲಿ ಯುಡೈಸ್ ಪ್ಲಸ್ಗೆ ನೀವು ಸೆಟ್ ಮಾಡಿಕೊಂಡಿರ್ತಕ್ಕಂತಹ ಪಾಸ್ವರ್ಡನ್ನು ಎಂಟರ್ ಮಾಡಿ ಮತ್ತು ಇಲ್ಲಿ ಕೊಟ್ಟಿರುವ ಕ್ಯಾಪ್ಚಾ ಬಾಕ್ಸಲ್ಲಿ ಫಿಲ್ ಮಾಡಿ. ನೀವೇನಾದರೂ ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡನ್ನು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಸೆಟ್ ಮಾಡಿಕೊಳ್ಳಿ. ನಂತರ ಸೈನ್ ಇನ್ ಅಂತಕ್ಕಂತಹ ಒಂದು ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ವೆಲ್ಕಮ್ ಅಂತ HM ನೇಮ್ ಶೋ ಆಗ್ತಿರ್ತದೆ. ಇಲ್ಲಿ 2026-27 ಕರೆಂಟ್ ಅಕಾಡೆಮಿಕ್ ಇಯರ್ ಮುಂದೆ ಒಂದು ಎರೋ ಮಾರ್ಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಯುವರ್ ಸ್ಕೂಲ್ ಹ್ಯಾಸ್ ಟ್ರಾನ್ಸಿಷನ್ಡ್ ಟು 2026-27 ಅಂತ ಇರ್ತದೆ. ಇಲ್ಲಿ ಕ್ಲೋಸ್ ರೆಡ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ನಂತರ ಸ್ಕೂಲ್ ಇನ್ಫಾರ್ಮೇಷನ್ನ ಒಂದು ಪಾಪ್ ಪೇಜ್ ಬರ್ತದೆ, ಕ್ಲೋಸ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕ್ಲೋಸ್ ಆಗುತ್ತೆ. ಇಲ್ಲಿ ಡ್ಯಾಶ್ಬೋರ್ಡ್ ಇರ್ತದೆ. ಎಡಗಡೆ ಮೆನುಗಳಲ್ಲಿ ನೀವು ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೆನು ಮೇಲೆ ಕ್ಲಿಕ್ ಮಾಡಿ. ಪ್ರೋಗ್ರೆಷನ್ ಮಾಡ್ಯೂಲ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಬಲಗಡೆ ಪ್ರೋಗ್ರೆಷನ್ ಯೂಸರ್ ಮ್ಯಾನ್ಯುವಲ್ ಅಂತ ಇದೆ, ಇಲ್ಲೊಂದು PDF ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಯೂಸರ್ ಮ್ಯಾನ್ಯುವಲ್ ಈ PDF ನಮಗೆ ಸಿಗುತ್ತೆ. ವ್ಯೂ ಸಮ್ರಿ, ಇದು ನಾವು ಎಲ್ಲ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮುಗಿದ ಮೇಲೆ ವ್ಯೂ ಸಮ್ರಿಯಲ್ಲಿ ಚೆಕ್ ಮಾಡಿಕೊಳ್ತಕ್ಕಂಥದ್ದು. ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಅಂತ ಅಂದರೆ ನಾವು ತರಗತಿವಾರು ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿದ ಮೇಲೆ ಆ ಒಂದು ಸೆಕ್ಷನ್ ವೈಸ್ ಅಥವಾ ಕ್ಲಾಸ್ ವೈಸ್ ಅಥವಾ ಸ್ಟ್ಯಾಂಡರ್ಡ್ ವೈಸ್ ಒಂದು ಪ್ರೋಗ್ರೆಷನ್ ಸಮರಿಯನ್ನು ಚೆಕ್ ಮಾಡಿಕೊಳ್ಳಲು ಈ ಒಂದು ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮಾಹಿತಿ ಸಿಕ್ಕುತ್ತೆ. ಇನ್ನು ಫೈನಲೈಸ್ ಪ್ರೋಗ್ರೆಷನ್, ಇದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯ ಒಂದು ಕೊನೆಯ ಹಂತ. ಫೈನಲೈಸ್ ಪ್ರೋಗ್ರೆಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಮೊದಲು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಅದರ ಕೆಳಗಡೆ ಒಂದು ಗೋ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಇಲ್ಲಿ ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಸೆಕ್ಷನ್, ಗೋ ಅಂತಕ್ಕಂಥ ಒಂದು ಬಟನ್ಗಳಿವೆ. ಸೊ ಇಲ್ಲಿ ನಾವು ತರಗತಿವಾರು ಸ್ಟೂಡೆಂಟನ್ನು ನಾವು ಏನು ಮಾಡಬೇಕಾಗುತ್ತದೆ, 1 by 1 ಸ್ಟ್ಯಾಂಡರ್ಡ್ ವೈಸ್ ಸ್ಟೂಡೆಂಟ್ ಪ್ರೋಗ್ರೆಷನನ್ನು ಅಥವಾ ಪ್ರಮೋಟ್ ಮಾಡಬೇಕಾಗುತ್ತೆ. ಕ್ಲಾಸು ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ. ಮತ್ತು ಇಲ್ಲಿ ಕೆಳಗಡೆ ಈಗೇನಿದೆ ಒಂದೇನು ಇಲ್ಲಿ ಬಾಕ್ಸ್ ಇದೆ ಅಥವಾ ಟೇಬಲ್ ಇದೆ, ಇದೆಲ್ಲ ಈಗ ಬ್ಲ್ಯಾಂಕ್ ಇರ್ತದೆ. ಮತ್ತು ಇಲ್ಲಿ ನೋಟ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸೂಚನೆಗಳು ಏನಪ್ಪ ಅಂದರೆ, ನಾವು ಯಾವ ವಿದ್ಯಾರ್ಥಿಯ ಆತನೊಂದು ಪ್ರೋಗ್ರೆಷನ್ ಸ್ಟೇಟಸನ್ನು ಪಾಸ್ಡ್ ಅಥವಾ ಪ್ರಮೋಟ್ ಅಂತ ಕೊಡ್ತೀವೋ ಆಗ ವಿದ್ಯಾರ್ಥಿ ಮುಂದಿನ ಕ್ಲಾಸಿಗೆ ಆತ ಪ್ರಮೋಟ್ ಆಗ್ತಾರೆ ಅಂತಕ್ಕಂಥ ಒಂದು ಸೂಚನೆ ಇದೆ. ಆಮೇಲೆ ಯಾವ ವಿದ್ಯಾರ್ಥಿಯನ್ನು ನಾವು ನಾಟ್ ಪಾಸ್ಡ್, ನಾಟ್ ಪ್ರಮೋಟೆಡ್, ಡಿಸ್ಕಂಟಿನ್ಯೂಡ್ ಅಂತ ಕೊಡ್ತೇವೋ ಆತ ಹೋದ ವರ್ಷ ಯಾವ ಕ್ಲಾಸ್ನಲ್ಲಿದ್ದ ಈ ವರ್ಷ ಕೂಡ ಅದೇ ಕ್ಲಾಸ್ನಲ್ಲಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಲ್ಲ ಒಂದು ತರಗತಿಗಳಿಗೆ ನೀವು ಸ್ಟ್ಯಾಂಡರ್ಡ್ ವೈಸ್ 1 by 1 ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಮಾಡಿ ಫೈನಲೈಸ್ ಮಾಡಿ ಅಂತ ಇರ್ತದೆ. ಆಮೇಲೆ ನೀವು ಫೈನಲೈಸ್ ಪ್ರೋಗ್ರೆಷನ್ ಮಾಡಿದಾಗ ಮಾತ್ರ ನಿಮ್ಮ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ನಾನೀಗ ಇಲ್ಲಿ ಉದಾಹರಣೆಗಾಗಿ ಸೆಲೆಕ್ಟ್ ಕ್ಲಾಸ್ನಲ್ಲಿ ಕ್ಲಾಸ್ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸೆಕ್ಷನ್ನಲ್ಲಿ ಸೆಲೆಕ್ಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಕ್ಷನ್ ಬೈ ಡಿಫಾಲ್ಟಾಗಿ ಅಂತ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡುತ್ತೇನೆ ಅಥವಾ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಗೋ
ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ಇಲ್ಲಿ ನೋಡಬಹುದು ನಾವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳ ನೇಮ್ ಅಥವಾ ಲಿಸ್ಟ್ ಬರ್ತದೆ. ಮೊದಲನೇ ಒಂದು ಕಾಲಮಲ್ಲಿ ಸ್ಟೂಡೆಂಟ್ ನೇಮ್ ಇದೆ ಮತ್ತು ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಎಲ್ಲ ನೋಡಬಹುದು. ನೆಕ್ಸ್ಟು ಪ್ರೋಗ್ರೆಷನ್ ಸ್ಟೇಟಸ್ಸು 2025-26 ಡೀಟೇಲ್ಸ್ ಅಂತ ಇರ್ತದೆ. ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಇಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಪ್ರಮೋಟೆಡ್, ನಾಟ್ ಪ್ರಮೋಟೆಡ್, ಪ್ರಮೋಟೆಡ್ ವಿದೌಟ್ ಎಕ್ಸಾಮಿನೇಷನ್ ಅಂತ ಇದೆ. ನಾನಿಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ ಈ ವಿದ್ಯಾರ್ಥಿಗೆ. ಮತ್ತು ಮಾರ್ಕ್ಸ್ ಇನ್ ಪರ್ಸೆಂಟೇಜ್ನಲ್ಲಿ ಈ ವಿದ್ಯಾರ್ಥಿಯ ಒಂದು ಅಂಕಗಳ ಒಂದು ಪ್ರತಿಶತ ಎಷ್ಟಾಗಿದೆ, ಈತನ ಒಂದು ಹೋದ ವರ್ಷ ಈತ ಯಾವ ಒಂದು ತರಗತಿಯಲ್ಲಿದ್ದ ಆ ಒಂದು ತರಗತಿಯಲ್ಲಿ ಈತನ ಅಂಕಗಳ ಒಂದು ಪ್ರತಿಶತ ಎಷ್ಟಾಗಿದೆ ನೋಡಿ. ಇಲ್ಲಿ ಮಾರ್ಕ್ಸ್ ಬರಿಬಾರ್ದು, ಪರ್ಸೆಂಟೇಜ್ ಬರಿಬೇಕು. ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಎಷ್ಟು ಪ್ರತಿಶತ ಮಾಡಿದ್ದಾರೆ ಅದನ್ನು ಪ್ರತಿಶತವನ್ನು ಇಲ್ಲಿ ನಾನು ಫಿಲ್ ಮಾಡ್ತೇನೆ. ಇನ್ನು ನಂಬರ್ ಆಫ್ ಡೇ ಸ್ಕೂಲ್ ಅಟೆಂಡೆಡ್ ಅಂದರೆ ಕಳೆದ ವರ್ಷ ಈ ವಿದ್ಯಾರ್ಥಿ ಶಾಲೆಗೆ ಹಾಜರಾದ ದಿನಗಳನ್ನು ಈ ಒಂದು ನಂಬರ್ ಆಫ್ ಡೇ ಸ್ಕೂಲ್ ಅಟೆಂಡೆಡ್ ಬಾಕ್ಸ್ನಲ್ಲಿ ಫಿಲ್ ಮಾಡ್ತೇನೆ. ಇನ್ನು ಸ್ಕೂಲಿಂಗ್ ಸ್ಟೇಟಸ್ 2026-27 ಇಲ್ಲಿ ನೋಡಿ, ಇಲ್ಲಿ ಅದ್ರ ಮುಂದೆ ಒಂದು ಸ್ಟೇಟಸ್ ಸೆಲೆಕ್ಟ್ ಡೌನ್ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಲೆಫ್ಟ್ ಸ್ಕೂಲ್ ವಿತ್ TC ವಿದೌಟ್ TC ಅಂತ ಇದೆ. ಇಲ್ಲಿ ಈ ವಿದ್ಯಾರ್ಥಿ 2025-26 ನಮ್ಮ ಶಾಲೆಯಲ್ಲಿ ಓದಿ ಪಾಸಾಗಿ ಮುಂದಿನ ತರಗತಿಗೆ ಅಂದರೆ ಈ 26-27 ಅಕಾಡೆಮಿಕ್ ಇಯರ್ಗೂ ಕೂಡ ನಮ್ಮ ಶಾಲೆಯಲ್ಲೇ ಓದ್ತಾ ಇದ್ದಾರೆ. ಸೊ ನಾನೀಗ ಇಲ್ಲಿ 26-27ಗೂ ಕೂಡ ನಮ್ಮ ಸ್ಕೂಲಲ್ಲೇ ಉಳ್ಕೊಂಡಿದ್ದಾರೆ. ಸೊ ನಾನು ಹಿಂಗಾಗಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಒಂದು ಕಾಲಮು ಎಲಿಜಿಬಲ್ ಆರ್ ಪ್ರಮೋಟೆಡ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಅಂತ ಏನಿದೆ, ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇಲ್ಲಿ ನಾನು ಉದಾಹರಣೆಗಾಗಿ ಇಲ್ಲಿ 2ನೇ ತರಗತಿ ವಿದ್ಯಾರ್ಥಿಯನ್ನು ಆತನ ಒಂದು ಪ್ರೋಗ್ರೆಷನ್ ಸ್ಟೇಟಸ್, ಮಾರ್ಕ್ಸ್ ಇನ್ ಪರ್ಸೆಂಟೇಜ್, ನಂಬರ್ ಆಫ್ ಡೇ ಸ್ಕೂಲ್ ಅಟೆಂಡೆನ್ಸ್ ಈ ಎಲ್ಲ ಒಂದು ಪ್ರೋಗ್ರೆಷನ್ ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ದೇನೆ. ಸೊ ಕಳೆದ ಬಾರಿ ಅಂದರೆ 25-26ರಲ್ಲಿ 2ನೇ ತರಗತಿಯಲ್ಲಿದ್ದ ವಿದ್ಯಾರ್ಥಿ 26-27ನೇ ಸಾಲಿಗೆ ಆತ 3ನೇ ಕ್ಲಾಸಿಗೆ ಇರ್ತಾನೆ ಅಂತ ಆತನ ಒಂದು ಕ್ಲಾಸ್ ಆಟೋಮೆಟಿಕ್ ಆಗಿ ತೆಗೆದುಕೊಂಡಿದೆ. ಸೆಕ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಎ ಅಂತ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋತೇನೆ. ಇದು ಸ್ಟೇಟಸ್ಸು ಸದ್ಯಕ್ಕೆ ಈಗ ಪೆಂಡಿಂಗ್ ಅಂತ ರೆಡ್ ಕಲರ್ನಲ್ಲಿದೆ. ಪ್ರೋಗ್ರೆಸ್ಡ್ ಆನ್ ಇದು ಆಮೇಲೆ ಇಲ್ಲಿ ಆಟೋಪೇಚ್ ಆಗಿ ಬರುತ್ತೆ. ಆ್ಯಕ್ಷನ್ನಲ್ಲಿ ಅಪ್ಡೇಟ್ ಕರೆಕ್ಷನ್ ಅಂತ ಇರ್ತದೆ. ನಾನಿಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಓಕೆ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಈ ವಿದ್ಯಾರ್ಥಿಯ ಒಂದು ಪ್ರೋಗ್ರೆಷನ್ ಸ್ಟೇಟಸ್ಸು ಡನ್ ಅಂತ ಬಂದಿದೆ ಮತ್ತು ಪ್ರೋಗ್ರೆಸ್ಡ್ ಆನ್ ಅಂತ ಈ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಿರ್ತಕ್ಕಂತಹ ಡೇಟ್ ಮತ್ತು ಟೈಮ್ ಇಲ್ಲಿ ನಮಗೆ ಶೋ ಆಗ್ತಿರುತ್ತೆ. ಇದೇ ಒಂದು ತರಗತಿಯಲ್ಲಿ ಉಳಿದ ವಿದ್ಯಾರ್ಥಿಗಳಿಗೆ ಅವರ ಒಂದು ಏನಪ್ಪ ಅಂದರೆ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರೋಗ್ರೆಷನ್ ಸ್ಟೇಟಸ್ 2025-26ನೇ ಸಾಲಿನ ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಅವರ ಒಂದು ಪ್ರೋಗ್ರೆಷನ್ ಸ್ಟೇಟಸ್ಸು, ಅವರ ಒಂದು ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಮತ್ತು ವಿದ್ಯಾರ್ಥಿಗಳ ನಂಬರ್ ಆಫ್ ಡೇ ಸ್ಕೂಲ್ ಅಟೆಂಡೆಡ್, ಆಮೇಲೆ ಸ್ಕೂಲಿಂಗ್ ಸ್ಟೇಟಸ್, ಈ ಒಂದು 4 ಪ್ರೋಗ್ರೆಷನ್ ಸ್ಟೇಟಸನ್ನು ನಾನು ಅಪ್ಡೇಟ್ ಮಾಡ್ತೇನೆ. ಆಮೇಲೆ ಅವರ ಒಂದು ಎಲಿಜಿಬಲ್ ಪ್ರಮೋಟೆಡ್ ಕ್ಲಾಸ್ ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ತೇನೆ. ಅವರ ಸ್ಟೇಟಸನ್ನು ಇಲ್ಲಿ ಪೆಂಡಿಂಗ್ ಅಂತ ಇರತಕ್ಕಂಥದ್ದನ್ನು ಅಪ್ಡೇಟ್ ಕೊಟ್ಟ ಮೇಲೆ ಅವರ ಒಂದು ಪ್ರೋಗ್ರೆಷನ್ ಸ್ಟೇಟಸ್ಸು ಡನ್ನು ಮತ್ತು ಆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿರ್ತಕ್ಕಂಥ ಟೈಮ್ ಮತ್ತು ಡೇಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾನು ಅವರ ಒಂದು ಪ್ರೋಗ್ರೆಷನ್ ಸ್ಟೇಟಸನ್ನು 1 by 1 ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಸೊ ನಾನೀಗ ಈ ಒಂದು ತರಗತಿಯಲ್ಲಿ ಅಥವಾ ಸ್ಟ್ಯಾಂಡರ್ಡ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೋಗ್ರೆಷನ್ ಸ್ಟೇಟಸನ್ನು ನಾನೀಗ ಅಪ್ಡೇಟ್ ಮಾಡಿದ್ದೇನೆ ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ತರಗತಿ ಸ್ಟ್ಯಾಂಡರ್ಡ್ಗೆ ನಾನು ಪ್ರೋಗ್ರೆಷನ್ ಫೈನಲೈಸ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಲಾಸ್ಟಲ್ಲಿ ಒಂದು ತರಗತಿಯ ಕೊನೆಗೆ ಫೈನಲೈಸ್ ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಇಲ್ಲಿ ನಿಮಗೆ ಶ್ಯೂರ್ ಕೇಳುತ್ತೆ ಮತ್ತು ಕ್ಲಾಸ್ ಇರ್ತದೆ, ಸೆಕ್ಷನ್ ಇರ್ತದೆ ಮತ್ತು ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪ್ರಮೋಟ್ ಆಗಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಪ್ರಮೋಟ್ ಆಗಿಲ್ಲ ಮತ್ತು ಎಷ್ಟು ವಿದ್ಯಾರ್ಥಿಗಳು ಟೋಟಲ್ ಇದ್ದಾರೆ. ಇದರಲ್ಲಿ ನಾಟ್ ಪ್ರಮೋಟೆಡ್ ಎಷ್ಟು ಮತ್ತು ಪ್ರಮೋಟೆಡ್ ವಿದೌಟ್ ಎಕ್ಸಾಮಿನೇಷನ್ ಎಷ್ಟು ಈ ವಿದ್ಯಾರ್ಥಿಗಳ ಒಂದು ನಂಬರ್ಸ್ ಎಲ್ಲ ತೋರಿಸ್ತಿರ್ತದೆ. ಇನ್ನು ಸ್ಕೂಲಿಂಗ್ ಸ್ಟೇಟಸಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂದರೆ ಕಳೆದ ಬಾರಿ ನಿಮ್ಮ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷ
ವರ್ಷಕ್ಕೆ ಅಂದರೆ 26-27ನೇ ಸಾಲಿಗೂ ಸೇಮ್ ನಿಮ್ಮ ಸ್ಕೂಲಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಆಮೇಲೆ ಈ ವರ್ಷಕ್ಕೆ ಅಂದರೆ 26-27ನೇ ಸಾಲಿಗೆ ನಿಮ್ಮ ಸ್ಕೂಲಿನಿಂದ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಥವಾ ವಿದೌಟ್ ಟಿ ಸಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಮತ್ತು ಸ್ಕೂಲಿಂಗ್ ಸ್ಟೇಟಸಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಇದನ್ನು ನೋಡಿಕೊಂಡು ನೀವು ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ದಿ ಕ್ಲಾಸ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ ಕ್ಲಾಸ್ ಮತ್ತು ಸೆಕ್ಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಪಾಪಲ್ಲಿ ಬರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಗ್ರೀನ್ ಟಿಕ್ ಮಾರ್ಕ್ ಕೂಡ ಬಂದಿರುತ್ತದೆ. ಸೊ ಈಗ ಫೈನಲೈಸ್ ಬಟನ್ ಒತ್ತಿದ ಮೇಲೆ ಈ ತರಗತಿಗೆ ಕೊನೆಗೆ ಏನಾಗಿರುತ್ತೆ, ಫೈನಲೈಸ್ ಬಟನ್ನು ಹೋಗಿರುತ್ತೆ. ಸೊ ಇದೇ ರೀತಿ ನಾನು ನಮ್ಮ ಶಾಲೆಯಲ್ಲಿಯ ಪ್ರತಿಯೊಂದು ಕ್ಲಾಸ್ ಅಥವಾ ಸ್ಟ್ಯಾಂಡರ್ಡ್ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ತರಗತಿಯಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳ 25-26ನೇ ಸಾಲಿನವರ ಒಂದು ಪ್ರೋಗ್ರೆಷನ್ ಸ್ಟೇಟಸ್ಸಲ್ಲಿ ಅವರ ಒಂದು ಪ್ರೋಗ್ರೆಷನ್ ಸ್ಟೇಟಸ್ಸು ಮತ್ತು ಅವರ ಮಾರ್ಕ್ಸ್ ಪರ್ಸೆಂಟೇಜು, ಆಮೇಲೆ 25-26ರಲ್ಲಿ ಅವರ ಒಂದು ಹಾಜರಾದ ದಿನಗಳ ಸಂಖ್ಯೆ ಮತ್ತು 26-27ನೇ ಸಾಲಿಗೆ ಇದೇ ಶಾಲೆಯಲ್ಲಿ ಓದ್ತಾ ಇದ್ದರೆ ಸೇಮ್ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಟಿ ಸಿ ತೆಗೆದುಕೊಂಡು ಹೋಗಿದ್ದಾರೆ ಲೆಫ್ಟ್ ಸ್ಕೂಲ್ ಟಿ ಸಿ ಅಂತ ಈ ರೀತಿ ಅವರ ಪ್ರೋಗ್ರೆಷನ್ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತೇನೆ. ಸೊ ಎಲ್ಲ ತರಗತಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಮಾಡಿ ಫೈನಲೈಸ್ ಕೊಡ್ತಾ ಬರ್ತೇನೆ. ನಮ್ಮ ಶಾಲೆಯ ಒಂದು ಕೊನೆಯ ತರಗತಿ ಎಕ್ಸಿಟ್ ಕ್ಲಾಸ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಯಾವ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಲಿ ಪ್ರಮೋಟ್ ಹೇಗೆ ಮಾಡಬೇಕು ನೋಡೋಣ. ಕೊನೆಯ ತರಗತಿ LPS ಇದೆ. ಸೊ ನಾನಿಲ್ಲಿ ಸ್ಟ್ಯಾಂಡರ್ಡಲ್ಲಿ ನಾನೀಗ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೋತೇನೆ. ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋತೇನೆ. ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. 5ನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸ್ಟೂಡೆಂಟ್ ಲಿಸ್ಟ್ ಬಂತು. ಇಲ್ಲಿ ಪ್ರೋಗ್ರೆಷನ್ ಮೊದಲನೇ ವಿದ್ಯಾರ್ಥಿಯ ಒಂದು ಹೆಸರಿನ ಮುಂದೆ ಪ್ರೋಗ್ರೆಷನ್ ಸ್ಟೇಟಸ್ ಅಂತಕ್ಕಂಥ ಕಾಲಮಲ್ಲಿ 25-26ರಲ್ಲಿ ಈ ವಿದ್ಯಾರ್ಥಿ ಪ್ರಮೋಟ್ ಆದ ಮತ್ತು 25-26ರಲ್ಲಿ ಈ ವಿದ್ಯಾರ್ಥಿ ಒಂದು ಪ್ರತಿಶತ ಎಷ್ಟಾಗಿದೆ ಮಾರ್ಕ್ಸ್ ಪರ್ಸೆಂಟೇಜನ್ನು ಫಿಲ್ ಮಾಡ್ತೇನೆ. 25-26ರಲ್ಲಿ ಈ ವಿದ್ಯಾರ್ಥಿ ಶಾಲೆಗೆ ಹಾಜರಾದ ದಿನಗಳ ಸಂಖ್ಯೆಯನ್ನು ಫಿಲ್ ಮಾಡ್ತೇನೆ. ಸೊ ಇಲ್ಲಿ ನೋಡಿ ಸ್ಕೂಲಿಂಗ್ ಸ್ಟೇಟಸ್ಸು ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಕೊನೆಯ ತರಗತಿಯನ್ನು ಬಿಟ್ಟು ಉಳಿದ ಎಲ್ಲ ತರಗತಿಗಳಿಗೆ 1ರಿಂದ 4ನೇ ತರಗತಿಗಳಿಗೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಮತ್ತು ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ವಿದೌಟ್ ಟಿ ಸಿ ಅಂತ ಎರಡು ಒಂದು ಆಪ್ಷನ್ ಶೋ ಆಗ್ತಾಯಿತ್ತು ಸ್ಕೂಲಿಂಗ್ ಸ್ಟೇಟಸಲ್ಲಿ. ಬಟ್ 5ನೇ ತರಗತಿಗೆ ವಿದ್ಯಾರ್ಥಿಗಳಿಗೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ವಿದೌಟ್ ಟಿ ಸಿ ಅಂತ ಒಂದೇ ಒಂದು ಆಪ್ಷನ್ನು ಶೋ ಆಗ್ತಾಯಿದೆ. ಕಾರಣ ಇಷ್ಟೇ, ಕಡೆಯ ತರಗತಿ ಇದೆ. ಸೊ ಇಲ್ಲಿ 6ನೇ ತರಗತಿ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರನ್ನ ನಾವು ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತಕ್ಕಂಥ ಒಂದು ಆಪ್ಷನ್ ಶೋ ಆಗಲ್ಲ. ಓನ್ಲಿ ಲೆಫ್ಟ್ ಸ್ಕೂಲ್ ಅಂತ ಇರುತ್ತೆ. 6th ಅವರು ಬೇರೆ ಕಡೆ ಅಡ್ಮಿಷನ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು, ನೆಕ್ಸ್ಟ್ ಕಾಲಮಲ್ಲಿ ಉಳಿದ ತರಗತಿಗಳಿಗೆ ಎಲಿಜಿಬಲ್ ಪ್ರಮೋಟೆಡ್ ಆರ್ ಕ್ಲಾಸ್ ಆರ್ ಸೆಕ್ಷನ್ನಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ಬೈ ಡಿಫಾಲ್ಟ್ ಆಗಿ ಅವರ ಒಂದು ಮುಂದಿನ ತರಗತಿ ಯಾವುದಾಗುತ್ತೆ ಪ್ರಮೋಟ್ ಆದಮೇಲೆ ಅಂತಕ್ಕಂಥದ್ದು ಶೋ ಆಗ್ತಾ ಇತ್ತು. ಇಲ್ಲಿಯೂ ಕೂಡ ಶೋ ಆಗ್ತಾ ಇದೆ 6ನೇ ತರಗತಿ ಅಂತ. ಹೋದ ವರ್ಷ 5ನೇ ಇದ್ದವರು ಈ 26-27ಕ್ಕೆ 6ನೇ ತರಗತಿಗೆ ಪ್ರಮೋಟ್ ಆಗ್ತಾರೆ ಅಂತ ಇವ್ರದ್ದು ಕ್ಲಾಸ್ ಏನೋ ಸರಿಯಾಗಿ ಶೋ ಆಗ್ತಾ ಇದೆ. ಬಟ್ ಸೆಕ್ಷನ್ ಫ್ರೀಸ್ ಆಗಿದೆ, ಸ್ಟೇಟಸಲ್ಲಿ ಪೆಂಡಿಂಗ್ ಇದೆ ಮತ್ತು ಪ್ರೋಗ್ರೆಸ್ಡ್ ಆನ್ ಇದು ಕೂಡ ಏನಿದೆ ಇಲ್ಲಿ NA ನಾಟ್ ಅವೈಲೇಬಲ್ ಅಂತ ಇದೆ. ಅಪ್ಡೇಟೆಡ್ ಅಂತ ಕ್ಲಿಕ್ ಮಾಡ್ತೇನೆ. ಅಪ್ಡೇಟ್ ಸ್ಕೂಲ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಟಿಕ್ ಮಾರ್ಕ್ನೊಂದಿಗೆ ಬಂತು. ಇಲ್ಲಿ ನಾನು ಓಕೆ ಅಂತಕ್ಕಂಥ ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಸ್ಟೇಟಸಲ್ಲಿ ಪೆಂಡಿಂಗ್ ಇದ್ದಿದ್ದು ಡನ್ ಅಂತ ಗ್ರೀನ್ ಕಲರ್ನಲ್ಲಿ ಬಂತು. ಇನ್ನು ಇದೇ ರೀತಿ ಉಳಿದ ವಿದ್ಯಾರ್ಥಿಗಳ ಒಂದು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳ ಒಂದು ಪ್ರೋಗ್ರೆಷನ್ ಸ್ಟೇಟಸನ್ನು ನಾನೀಗ ಅಪ್ಡೇಟ್ ಮಾಡುತ್ತೇನೆ. ಈಗ ಏನಾಗಿದೆ, ಎಲ್ಲ ಸ್ಟ್ಯಾಂಡರ್ಡ್ಗಳಲ್ಲಿ ನಾವು 1 by 1 ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡು ಅವರ ಸ್ಟೂಡೆಂಟ್ಸ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಪ್ರೋಗ್ರೆಷನ್ ಸ್ಟೇಟಸನ್ನು ಅಪ್ಡೇಟ್ ಮಾಡಿದ್ದೇನೆ. ಈಗ ನಾನು ಇಲ್ಲೊಂದು ಬ್ಯಾಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ವ್ಯೂ ಸಮ್ರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನೋಡಬಹುದು, ಸೊ ಟೋಟಲ್ ಎನ್ರೋಲ್ಮೆಂಟ್ಸ್ ಅಂತ ಕಳೆದ ಬಾರಿ ಅಂದರೆ 25-26ರಲ್ಲಿದ್ದಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇರ್ತದೆ.
ಕಂಪ್ಲೀಟೆಡ್ ಎಷ್ಟು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ದೀರಿ, ಪೆಂಡಿಂಗ್ ಎಷ್ಟು ಅಂತ ಇದೆ. ನಾನು ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಹೀಗಾಗಿ ಪೆಂಡಿಂಗಲ್ಲಿ 0 ಅಂತ ಇದೆ. ಕೆಳಗಡೆ ಎಷ್ಟು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮುಗಿಸಿರುತ್ತೇವೆ ಆ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇರ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದು ಸಮ್ರಿ ಚೆಕ್ ಮಾಡ್ಕೊಂಡಿವು ಎಲ್ಲ ಸ್ಟೂಡೆಂಟ್ಗಳ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಗಿರ್ತಕ್ಕಂಥದ್ದನ್ನು. ಇನ್ನು ಪ್ರೋಗ್ರೆಷನ್ ಸಮ್ರಿ ಸೆಕ್ಷನ್ ವೈಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಟೇಬಲ್ ಇದೆ. ಈ ಟೇಬಲ್ನಲ್ಲಿ ಏನಾಗಿದೆಯಪ್ಪ ಅಂತ ಕೇಳಿದರೆ ಎಲ್ಲ ಒಂದು ಕ್ಲಾಸ್ಗಳಿಗೆ ನಾವು ಏನಪ್ಪ ಅಂದರೆ ಇಲ್ಲಿ ಕ್ಲಾಸ್ ಇರ್ತದೆ, ಸೆಕ್ಷನ್ ಇದೆ, ಪ್ರೋಗ್ರೆಷನ್ ಸ್ಟೇಟಸ್ಸು ಫೈನಲೈಸ್ಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿದೆ. ಫೈನಲೈಸ್ಡ್ ಮಾಡಿರ್ತಕ್ಕಂಥ ಅಥವಾ ಇಲ್ಲಿ ಪ್ರೋಗ್ರೆಷನ್ ಲಾಕ್ ಟೈಮ್ ಅಂತ ಇದೆ, ಅಂದರೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿರ್ತಕ್ಕಂಥ ಟೈಮ್ ಡೇಟ್ ಶೋ ಆಗ್ತಿರ್ತದೆ. ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಅಥವಾ ಈ ಒಂದು ಕ್ಲಾಸ್ ಒಂದು ಡೀಟೇಲ್ಸ್ ನೋಡಬೇಕಾದ್ರೆ, ಪ್ರೋಗ್ರೆಷನ್ ಡೀಟೇಲ್ಸ್ ನೋಡಬೇಕಾದ್ರೆ ವ್ಯೂ ಆರ್ ಅಪ್ಡೇಟ್ ಅಂತಂಗಂತ ಏನೊಂದು ಬ್ಲೂ ಕಲರ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆ ಒಂದು ಸ್ಟ್ಯಾಂಡರ್ಡ್ ಅಥವಾ ಕ್ಲಾಸ್ ಓಪನ್ ಆಗುತ್ತೆ. ನೀವು ಏನಾದರೂ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ಕರೆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ವಿದ್ಯಾರ್ಥಿಯ ಒಂದು ಡೀಟೇಲ್ಸ್ಗಳಲ್ಲಿ ನೀವು ಅಪ್ಡೇಟನ್ನು ಕೂಡ ಮಾಡ್ಕೋಬಹುದು. ಅಪ್ಡೇಟ್ ಮಾಡಿಕೊಂಡ ಮೇಲೆ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಆಗಿದೆ ಅಂತ ಪಾಪಲ್ಲಿ ಇಶ್ಯೂ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಸ್ಟೂಡೆಂಟ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದ ಮೇಲೆಯೂ ಕೂಡ ಈ ಒಂದು ಕರೆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅವರ ಒಂದು ಪ್ರೋಗ್ರೆಷನ್ ಡೀಟೇಲ್ಸಲ್ಲಿ ಅಪ್ಡೇಟ್ ಅಥವಾ ಕರೆಕ್ಷನ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಳೆದ ಬಾರಿ ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ನಲ್ಲಿ ವಿದ್ಯಾರ್ಥಿಗಳೇ ಇಲ್ಲ, ಆ ಒಂದು ಸ್ಟ್ಯಾಂಡರ್ಡ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 0 ಇದೆ ಅಂದಾಗ ಪ್ರತಿ ತರಗತಿಗೆ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿ ಫೈನಲೈಸ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಫೈನಲೈಸ್ ಮಾಡಲಿಕ್ಕೆ ಬರುತ್ತೆ. ಬಟ್ ಇಲ್ಲಿ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಇಲ್ಲ, ಹೀಗಾಗಿ ಇಲ್ಲಿ ಏನಾಗಿದೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆ ತರಗತಿಗೆ ಪೆಂಡಿಂಗ್ ಇದೆ, ಪ್ರೋಗ್ರೆಷನ್ ಲಾಕ್ ಟೈಮ್ NE ಅಂತ ಇದೆ. ಸೊ ಹಿಂಗಿದ್ದಾಗ ಏನು ಮಾಡಬೇಕು, ಆ ಒಂದು ಸ್ಟ್ಯಾಂಡರ್ಡ್ ಮುಂದೆ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಬಟನ್ ಏನಿದೆ ಅಪ್ಡೇಟ್ ವ್ಯೂ ಅಪ್ಡೇಟ್ ಆಗೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಇಲ್ಲೇನಿರುತ್ತೆ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಇರುತ್ತೆ. ಏಕೆಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲ, ಯಾವುದೇ ವಿದ್ಯಾರ್ಥಿಗಳು ಇಲ್ಲದೆ ಇರೋದ್ರಿಂದ ನೋ ರೆಕಾರ್ಡ್ ಫೌಂಡ್ ಇರುತ್ತೆ. ಕೆಳಗಡೆ ಫೈನಲೈಸ್ ಬಟನ್ ಇರ್ತದೆ, ಫೈನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಆ ಒಂದು ಕ್ಲಾಸ್ ಸೆಕ್ಷನ್ ಶೋ ಆಗುತ್ತೆ, ಪ್ರೋಗ್ರೆಷನ್ ಸ್ಟೇಟಸ್ಸು ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಎಲ್ಲ ಶೋ ಆಗ್ತಿರ್ತದೆ. ಸ್ಟೂಡೆಂಟ್ ಎಲ್ಲ ಎರಡರಲ್ಲಿಯೂ 0 ಇರ್ತದೆ, ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಮತ್ತು ಸ್ಕೂಲಿಂಗ್ ಸ್ಟೇಟಸಲ್ಲಿ. ನೀವು ಫೈನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಬೇಕು ಜಸ್ಟು, ಆಗ ನಿಮಗೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮತ್ತೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಪ್ರೋಗ್ರೆಷನ್ ಸಮ್ರಿ ಸೆಕ್ಷನ್ ವೈಸ್ ಕ್ಲಿಕ್ ಮಾಡಬೇಕು. ಸೊ ನೋಡ್ಬೋದು ಈ ಮುಂಚೆ ಪ್ರೋಗ್ರೆಷನ್ ಸ್ಟೇಟಸ್ಸು ಈ ಸ್ಟ್ಯಾಂಡರ್ಡ್ಗೆ ಪೆಂಡಿಂಗ್ ಅಂತ ಇತ್ತು, ಈಗ ಫೈನಲೈಸ್ಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿದೆ. ಸೊ ಇದೇ ರೀತಿ ಏನು ಮಾಡಿದ್ದೇವೆ, ಎಲ್ಲ ಕ್ಲಾಸ್ಗಳ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮುಗಿಸಿದ್ದೇವೆ. ಎಲ್ಲ ಕ್ಲಾಸ್ಗಳಿಗೆ ಪ್ರೋಗ್ರೆಷನ್ ಸ್ಟೇಟಸ್ಸು ಫೈನಲೈಸ್ಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿದೆ. ಸೊ ಈಗ ನಾನು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಫೈನಲೈಸ್ ಪ್ರೋಗ್ರೆಷನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಅಂತ ಇದೆ. ಮತ್ತು ಇಲ್ಲಿ ನೋಟ್ ಅಂದರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸೂಚನೆಗಳಲ್ಲಿ 5 ಸೂಚನೆಗಳಿವೆ ಮತ್ತು ಈ ಸೂಚನೆಗಳನ್ನು ಒಂದ್ಸಲಿ ನಾವು ಓದ್ಕೋಬೇಕು. ಹೊರಗಡೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಟಿಕ್ ಮಾಡ್ತೇನೆ. ಇಲ್ಲಿ ಬ್ಲೂ ಕಲರ್ ಟಿಕ್ ಮಾರ್ಕ್ ಬಂತು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಕೂಲ್ಸ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಅಂತ ಬಂತು. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 25-26 ಗ್ರೀನ್ ಟಿಕ್ ಮಾರ್ಕ್ ಇದೆ. ಸ್ಕೂಲ್ ಪ್ರೋಗ್ರೆಷನ್ ಹ್ಯಾಸ್ ಬೀನ್ ಫೈನಲೈಸ್ಡ್ ಬೈ ಫೈನಲೈಸ್ಡ್ ಡೇಟ್ ಅಂತ ನಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.